ಹಾಯ್ ಸೆಲೆಬ್ರಿಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕ್ರಿಕೆಟ್ ಗೆಳೆಯ. ಹಾಯ್ ಆಗಿರಿ, ಸೇಫ್ ಆಗಿರಿ, ಹ್ಯಾಪಿ ಆಗಿರಿ ಅಂತ ಹೇಳ್ತಾ ಇವತ್ತು ನಾನು ಕ್ರಿಕೆಟ್ ಲೋಕದ ಮತ್ತೊಂದು ಮಾಹಿತಿಯನ್ನು ಎತ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ತುಂಬ ಸ್ಪೆಷಲ್ಲು. ಯಾಕಪ್ಪ ಅಂದರೆ ನಮ್ಮ MS ಧೋನಿ ಗರಡಿಯಲ್ಲಿ ಪಳಗ್ದಂಥ ಒಬ್ಬ ನಂಬಿಕಸ್ಥ ಆಟಗಾರ, ಧೋನಿಯವರ ಎಡಗೈ ಬಂಟ, ನಂಬರ್ 1 ಆಲ್ರೌಂಡರು, ಗನ್ ಫೀಲ್ಡರು, ಯಪ್ಪ ಇನ್ನೂ ಎಷ್ಟಪ್ಪ ಹೇಳೋದು. ಇವ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇಷ್ಟು ಹೇಳಿದ್ಮೇಲೆ ಗೊತ್ತಾಯಿತು ಅನಿಸುತ್ತೆ ಯಾರು ಅಂತ. ಅವರೇ ನಮ್ಮ ಸರ್ ಜಡೇಜಾ. ಅವ್ರು ಹುಟ್ಟಿದ ದಿನ ಇವತ್ತು. ಸೊ ಇವತ್ತು ಈ ವಿಡಿಯೋನ ಅವ್ರಿಗೆ ಡೆಡಿಕೇಟ್ ಮಾಡ್ತಾ, ಹುಟ್ಟುಹಬ್ಬದ ವಿಶಸ್ನ ಅವ್ರಿಗೆ ತಿಳಿಸ್ತಾ ವಿಡಿಯೋ ಒಳಗಡೆ ನಿಮ್ಮನ್ನ ಎಂಟ್ರಿ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ನಮ್ಮ ಜಡೇಜಾ ಅವರ ಬರ್ತಡೇ. ಸೊ ಜಡೇಜಾ ಅವರು ಹೇಗಪ್ಪ ಅವರ ಜರ್ನಿ ಸ್ಟಾರ್ಟ್ ಆಯಿತು, ಏನಿಂದ ಬಂದರು, ಹೇಗೆಲ್ಲ ಮಾಡಿದ್ರು, ಏನೇನೆಲ್ಲ ಮಾಡಿದ್ರು, ಎಲ್ಲದ್ರ ಬಗ್ಗೆ ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜಡೇಜಾ ಅವರು ಹುಟ್ಟಿದ್ದು ಬಂದು ಡಿಸೆಂಬರ್ 6, 1998ರಲ್ಲಿ. ಸೊ 36 ವರ್ಷನ ಕ್ರಾಸ್ ಮಾಡಿಬಿಟ್ರು ಗುರು. ಇವರು ಹುಟ್ಟಿದ್ದು ಸೌರಾಷ್ಟ್ರದಲ್ಲಿ. ಇವರ ನೆಕ್ ನೇಮ್ ಬಂದು ಜಡೇಜಾ ಅಂತ ಕರೀತಾರೆ. ಸೊ ಇವರು ಬೌಲಿಂಗ್ ಆಲ್ರೌಂಡರು, ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ನ ಮಾಡ್ತಾರೆ. ಇದು ಅವರ ರೋಲು. ಸೊ ಇವರ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತಪ್ಪ, ಯಾವ ಹೀರೋ ನಮ್ಮ ಇಂಡಿಯಾ ಟೀಮ್ಗೆ ಎಂಟ್ರಿ ಕೊಟ್ರಪ್ಪ ಅಂದರೆ, ಸೊ ಇವರು T20ಗೆ ಡೆಬ್ಯೂ ಮಾಡಿದ್ರು 2009ರಲ್ಲಿ ಶ್ರೀಲಂಕಾ ಮೇಲೆ. ಸೊ ಅದೇ ಇಯರು ಅದೇ ಆಪೋನೆಂಟ್ ಮೇಲೆ 2009ರಲ್ಲಿ ಸೊ ಅವು ಒನ್ಡೇಗೂ ಕೂಡ ಡೆಬ್ಯೂ ಮಾಡಿದ್ರು. ಸೊ ಟೆಸ್ಟ್ಗೆ ಬರೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರು. ಯಾಕೆ ಅಂದರೆ ಇವರು ಸ್ಟಾರ್ಟ್ ಮಾಡಿದಾಗ ಇವರು ಬಡಿ ಬ್ಯಾಟ್ಸ್ಮನ್ನು. ಸೊ ಅದಕ್ಕೆ ಇವರು ಟೆಸ್ಟ್ಗೆ ಡೆಬ್ಯೂ ಮಾಡಿದ್ದು 2012ರಲ್ಲಿ ಇಂಗ್ಲೆಂಡ್ ಮೇಲೆ ಟೆಸ್ಟ್ಗೆ ಡೆಬ್ಯೂ ಮಾಡಿದ್ರು. ಇದು ಅವರ ಡೆಬ್ಯೂ ಹಿಸ್ಟ್ರಿ ಆಫ್ ಇಂಟರ್ನ್ಯಾಷನಲ್ ಕ್ರಿಕೆಟು. ಸೊ ನೆಕ್ಸ್ಟ್ ನಾನು IPL ಬಗ್ಗೆ ಹೇಳ್ತಿಲ್ಲ. ಯಾಕಪ್ಪ ಅಂದರೆ IPL ಬಗ್ಗೆ ಸಪ್ರೇಟಾಗಿ ಹೇಳ್ತೀನಿ. IPL ಅಲ್ಲಿ ಇವ್ರ ಬಗ್ಗೆ ಹೇಳೋಕ್ಕೆ ತುಂಬಾ ಇದೆ ಗುರು. ಸೊ ಅದಕ್ಕೆ ಈಗ ಅವರು ICC ರ್ಯಾಂಕಿಂಗ್ ಹೆಂಗಿದೆಯಪ್ಪ, ಇವರು ಯಾವ ಥರ ಮೇಂಟೈನ್ ಮಾಡ್ಕೊಂಡಿದ್ದಾರೆ, ಯಾವ ನಂಬರ್ನ ICC ರ್ಯಾಂಕಿಂಗಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಟೆಸ್ಟಲ್ಲಿ ಇವರು ನಂಬರ್ 1 ಆಲ್ರೌಂಡರ್ ಗುರು. ನಮ್ಮ ಇಂಡಿಯಾ ಪರವಾಗಿ ಅಷ್ಟೇ ಅಲ್ಲ, ಇಡೀ ವರ್ಲ್ಡಲ್ಲಿ ಟೆಸ್ಟಲ್ಲಿ ನಂಬರ್ 1 ಆಲ್ರೌಂಡರ್ ಯಾರಪ್ಪ ಅಂದರೆ ನಮ್ಮ ಸರ್ ಜಡೇಜಾ. ಸೊ ಬೌಲಿಂಗಲ್ಲಿ ನಂಬರ್ 6 ಇದ್ದರೆ, ಟೆಸ್ಟಲ್ಲಿ ಆಲ್ರೌಂಡರಲ್ಲಿ ನಂಬರ್ 1 ಇದ್ದಾರೆ. ಈಗಲೂ ಇದ್ದಾರೆ, ಹಿಂದೆನೇ ಇದ್ರು, ಮುಂದೆನೇ ಇರ್ತಾರೆ. ಸೊ ಒನ್ ಡೇಲಿ ಇವರು ಬೌಲಿಂಗಲ್ಲಿ 26 ನಂಬರಲ್ಲಿ ಇದ್ದಾರೆ. ಸೊ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನಂಬರ್ 11 ಇದ್ದಾರೆ. ಸೊ ಇದು ತುಂಬ ಒಳ್ಳೆಯದು ಗುರು. T20 ಬಗ್ಗೆ ನಾನು ಹೇಳ್ತಿಲ್ಲ. ಯಾಕಂದರೆ ಇವರು T20ಗೆ ರಿಟೈರ್ಮೆಂಟ್ ಕೊಟ್ಬಿಟ್ರು. ವರ್ಲ್ಡ್ ಕಪ್ ಆದಮೇಲೆ ನಮ್ಮ ಕಪ್ನ ಗೆದ್ದಾದಮೇಲೆ ಇನ್ನೇನು ನಮಗೆ ಕೆಲಸ, ಯಂಗ್ಸ್ಟರು ಆಡ್ಕೊಳ್ರಪ್ಪ ಅಂದ್ಬಿಟ್ಟು ಇವರು T20ಗೆ ಗುಡ್ ಬೈನ ಹೇಳ್ಬಿಟ್ರು. ಸೊ ಈಗ ಇದು ಅವರ ಒಂದು ICC ರ್ಯಾಂಕಿಂಗ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ. ಆದರೆ ಸೊ ಇವರು ಎಷ್ಟು ಮ್ಯಾಚ್ಗಳನ್ನ ಆಡಿದ್ದಾರೆ, ಎಷ್ಟು ರನ್ನ ಹೊಡೆದಿದ್ದಾರೆ, ಎಷ್ಟು ವಿಕೆಟ್ನ ತೆಗ್ದಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವರು ಟೆಸ್ಟಲ್ಲಿ ಫಸ್ಟ್ ನಾನು ಬೌಲಿಂಗ್ ಬಗ್ಗೆ ಹೇಳ್ತೀನಿ. ಯಾಕಂದರೆ ಇವರು ಬೌಲಿಂಗ್ ಆಲ್ರೌಂಡರ್ ಆಗಿರೋದ್ರಿಂದ ಬೌಲಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವರು ಟೆಸ್ಟಲ್ಲಿ 77 ಮ್ಯಾಚಸ್ನ ಆಡಿದ್ದಾರೆ. ವಿಕೆಟ್ ಬಂದು 319 ವಿಕೆಟ್ನ ಇವರು ತಗೊಂಡಿದ್ದಾರೆ. ಇವರು ಬೆಸ್ಟ್ ಬಂದು 10 ವಿಕೆಟ್ ತಗೊಂಡಿದ್ದಾರೆ 110 ರನ್ನ ಕೊಟ್ಟು. ಇದು ಅವರ ಒಂದು ಟೆಸ್ಟ್ನ ಒಂದು ಬೌಲಿಂಗ್ನ ಒಂದು ರೆಕಾರ್ಡು. ಒನ್ ಡೇಗೆ ಬಂದರೆ ಇವರು 197 ಮ್ಯಾಚಸ್ನ ಇವರು ಆಡಿದ್ದಾರೆ. ಅದರಲ್ಲಿ 220 ವಿಕೆಟ್ನ ತಗೊಂಡಿದ್ದಾರೆ. ಇದರಲ್ಲಿ ಇವರು ಬೆಸ್ಟ್ ಯಾವುದಪ್ಪ ಅಂದರೆ 35 ರನ್ಗಳನ್ನ ಬಿಟ್ಕೊಟ್ಟು 5 ವಿಕೆಟ್ನ ತಗೊಂಡಿದ್ದಾರೆ ಒನ್ ಡೇಯಲ್ಲಿ. ಇದು ಇವರ ಬೆಸ್ಟ್ ಫಿಗರು. ನೆಕ್ಸ್ಟ್ T20ಗೆ ಬಂದರೆ ಇವರು 74 T20 ಮ್ಯಾಚಸ್ನ ಇವರು ಆಡಿದ್ದಾರೆ. ಅದರಲ್ಲಿ ಇವರು 54 ವಿಕೆಟ್ನ ತಮ್ಮದಾಗಿಸ್ಕೊಂಡಿದ್ದಾರೆ. ಬೆಸ್ಟ್ ಏನಪ್ಪ ಅಂದರೆ 15 ರನ್ನ ಕೊಟ್ಟು 3 ವಿಕೆಟ್ ತೆಗೆದಿರೋದು ಇವರು T20 ಬೆಸ್ಟು. ಸೊ ಇದೇ ಬೆಸ್ಟು. ಯಾಕಂದರೆ ಇನ್ನು ಮುಂದೆ ಇವರು ಆಡಲ್ಲ. ಸೊ ಇದೇ ಇವರ ಬೆಸ್ಟು. IPLನಲ್ಲಿ ಇವರು ಮಾಡಿರುವಂಥ ಬೌಲಿಂಗು ರೆಕಾರ್ಡು ನಾನು ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಇವರು ಬ್ಯಾಟಿಂಗಲ್ಲಿ, ಯಾಕಂದರೆ ಇವರು ಬ್ಯಾಟಿಂಗ್ ಕೂಡ ಮಾಡ್ತಾರೆ ಗುರು. ಸೊ ಅದಕ್ಕೆ ಇವರು ಬ್ಯಾಟಿಂಗಲ್ಲಿ ಮಾಡಿರೋದ್ರ ಬಗ್ಗೆ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವರು ಟೋಟಲ್ ಬಂದು ಟೆಸ್ಟಲ್ಲಿ 3235 ರನ್ನ ಬಾರಿಸಿದ್ದಾರೆ. ಒನ್ ಡೇಲಿ 2756 ರನ್ನ ಬಾರಿಸಿದ್ದಾರೆ. T20ಯಲ್ಲಿ 515 ರನ್ನ ಇವರು ಬಾರಿಸಿದ್ದಾರೆ ಗುರು. ಇವರು ಹೊಡೆದಿರುವಂಥ 50s ಎಷ್ಟಪ್ಪ ಅಂದರೆ, ಟೆಸ್ಟಲ್ಲಿ 21 50ಸ್ನ ಇವರು ಹೊಡೆದಿದ್ರೆ, ಒನ್ ಡೇಲಿ 13 ಹಾಫ್ ಸೆಂಚುರಿನ ಇವರು ಮಾಡಿದ್ದಾರೆ. ಸೊ ಇವರು ಹೊಡೆದಿರುವಂಥ ಶತಕಗಳ ಬಗ್ಗೆ ಬಂದರೆ, ಇವರು ಟೆಸ್ಟಲ್ಲಿ ಮಾತ್ರ ಸೆಂಚುರೀಸ್ನ ಹೊಡೆದಿರೋದು. 4 ಸೆಂಚುರೀಸ್ ಇವ್ರ ಹೆಸರಲ್ಲಿದೆ. ಅದಕ್ಕೆ ಇವರು ಟೆಸ್ಟಲ್ಲಿ ನಂಬರ್ 1 ಆಲ್ರೌಂಡರ್ ಆಗಿರೋದು. ಇದು ಇವರು ಕ್ರಿಕೆಟಲ್ಲಿ ಮಾಡಿರುವಂಥ, ನಮ್ಮ ಇಂಡಿಯನ್ ಕ್ರಿಕೆಟ್ಗೆ ಮಾಡಿರುವಂಥ ಕೊಟ್ಟಿರುವಂಥ ಕೊಡುಗೆಗಳು ಮತ್ತು ಇವರ ರೆಕಾರ್ಡು. ಸೊ ಈಗ IPLಗೆ ಬಂದ್ಬಿಡೋಣ. ಸೊ ಇಂಡಿವಿಜುವಲಾಗಿ IPLಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವ್ರದ್ದು ಅಷ್ಟು ಒಂದು ದೊಡ್ಡ ರೆಕಾರ್ಡ್ ಇದೆ ಗುರು. IPLಲ್ಲಿ ಇವರು IPL ಸ್ಟಾರ್ಟ್ ಆಗಿದ್ದೆ 2008ರಲ್ಲಿ. ಸೊ ಇವರು 2008ರಿಂದನೂ IPLನ ಆಡ್ತಾನೇ ಇದ್ದಾರೆ. ಆದರೆ ಎಲ್ಲರಿಗೂ ಗೊತ್ತಿರೋದೇನಪ್ಪ ಅಂದರೆ, ನಮ್ಮ
ಸರ್ ಜಡೇಜಾ ಸರ್ರನ್ನು ನೇಮ್ ಕೊಟ್ಟಿದ್ದೆ ನಮ್ಮ ಮಹೇಂದ್ರ ಸಿಂಗ್ ಧೋನಿಯವರು. ಸೊ ಇವರು CSKಲೆ ಹುಟ್ಟಿ ಬೆಳೆದ್ಬಿಟ್ರು, ಅಲ್ಲೇ ಸ್ಟಾರ್ಟ್ ಮಾಡಿಬಿಟ್ರು ಅಂತ ಎಲ್ಲರೂ ಅನ್ಕೋತೀವಿ. ಇಲ್ಲ ಗುರು, ಇವರು ಟೆಸ್ಟ್ಗೆ ಡೆಬ್ಯೂ ಮಾಡೋ ಥರ ನಮ್ಮ IPLಗೆ ಡೆಬ್ಯೂ ಮಾಡಿದ್ದು ರಾಜಸ್ಥಾನ್ ಟೀಮಲ್ಲೇ. ಶೇನ್ ವಾರ್ನ್ ಕ್ಯಾಪ್ಟನ್ ಆಗಿದ್ದಾಗ ಇವರು ಒಂದು IPL ಟೀಮ್ಗೆ ಡೆಬ್ಯೂನ ಮಾಡಿದ್ರು. ಆದರೆ ಇವರು ಫೇಮಸ್ ಆಗಿದ್ದು ಒಂದು ಎಲ್ಲಪ್ಪ ಅಂದರೆ ಅದು CSKಗೆ. ಯಾಕಂದರೆ ಮಹೇಂದ್ರ ಸಿಂಗ್ ಧೋನಿ ಗರಡಿಯಲ್ಲಿ ಇವರು ಯಾವಾಗ ಸೇರಿಕೊಂಡ್ರು ಆಗ ಇವರು ನಮ್ಮ MS ಧೋನಿ ಶಿಷ್ಯ ಆಗಿ ಬೆಳೆದು ತಮ್ಮನ್ನ ಬಿಂಬನ ಮಾಡ್ಕೊಂಡ್ರಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ಸರ್ ಜಡೇಜಾ ಅವರ ಪೀಕ್ ಜರ್ನಿ. ಯಾವಾಗ MS ಧೋನಿಯವರು ಇವ್ರ ಹಿಂದೆ ನಿಂತ್ಕೊಂಡ್ರು ನೋಡಿ, ಸೊ ಇವರು ನೆಕ್ಸ್ಟ್ ಲೆವೆಲ್ ಆಟಗಾರ ಆಗಿ ಚೇಂಜ್ ಆಗಿಬಿಟ್ರು. ಸೊ IPLಲ್ಲಿ ಇವರು ಮಾಡಿರುವಂಥ ರೆಕಾರ್ಡ್ಸ್ ಇದೆಲ್ಲ ತುಂಬಾ ಇದೆ. ಸೊ ಇವರು ಒಟ್ಟು 3 ಟೀಮ್ಗೆ ಆಡಿದ್ದಾರೆ IPLಲ್ಲಿ. ಒಂದು ರಾಜಸ್ಥಾನು, ಒಂದು ಚೆನ್ನೈ, ಒಂದು ಗುಜರಾತು. ಸೊ 3 ಟೀಮ್ಗೆ ಇವರು ಆಡಿದ್ದಾರೆ. ಸೊ ಇವರು ಆಡಿರುವಂಥ ಟೋಟಲ್ ಮ್ಯಾಚಸ್ ಯಾವುದಪ್ಪ IPLಲ್ಲಿ ಅಂದರೆ, ಇವರು ಒಟ್ಟಾರೆಯಾಗಿ IPLಲ್ಲಿ 240 ಮ್ಯಾಚಸ್ನ ಆಡಿದ್ದಾರೆ. ಸೊ ಅದರಲ್ಲಿ 160 ವಿಕೆಟ್ನ ಇವರು ತಗೊಂಡಿದ್ದಾರೆ. ಸೊ ಬೆಸ್ಟ್ ಏನಪ್ಪ ಅಂದರೆ 16 ರನ್ನ ಕೊಟ್ಟು 5 ವಿಕೆಟ್ನ ತೆಗೆದಿರೋದು ಇವರ ಬೆಸ್ಟ್ ಬೌಲಿಂಗ್ ಫಿಗರು IPLಲ್ಲಿ. ಸೊ ಇವರು IPLಲ್ಲಿ ಬರೀ ಬೌಲಿಂಗ್ ಅಲ್ಲ, ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ. ಸೊ ಇವರು ಬ್ಯಾಟಿಂಗಲ್ಲಿ 2959 ರನ್ನ ಹೊಡೆದಿದ್ದಾರೆ. ಸೊ ಇವರು IPLಲ್ಲಿ. ಸೊ ಒಟ್ಟಾರೆಯಾಗಿ ಇವರು 9465 ರನ್ನ ಇವರು ಬ್ಯಾಟಿಂಗಲ್ಲಿ ಮಾಡಿದ್ದಾರೆ ಗುರು. ಇನ್ನೇನೋ ನಿಯರ್ ಇದ್ದಾರೆ 10,000ಗೆ. ಇನ್ನೊಂದು 600 ಚಿಲ್ಲರೆ ರನ್ ಹೊಡೆದ್ಬಿಟ್ರೆ 10,000ನ ಕ್ರಾಸ್ ಮಾಡಿಬಿಡ್ತಾರೆ ನಮ್ಮ ರವೀಂದ್ರ ಜಡೇಜಾ. ಒಬ್ಬ ಬೌಲಿಂಗ್ ಆಲ್ರೌಂಡರ್ ಆಗಿ 10,000 ರನ್ ಹೊಡೆಯೋದು ಹುಡುಗಾಟ ಅಂತೂ ಅಲ್ವೇ ಅಲ್ಲ. ಅದು ಎಲ್ಲರಿಗೂ ಗೊತ್ತು, ನಿಮಗೂ ಗೊತ್ತು, ನನಗೂ ಗೊತ್ತು. ಅದಕ್ಕೆ ಇವರು ನಂಬರ್ 1 ಆಲ್ರೌಂಡರ್ನ ಒಂದು ಟ್ಯಾಗ್ ಏನಿದೆ ಅದನ್ನು ನಮ್ಮ ಹತ್ರ ಉಳಿಸ್ಕೊಂಡಿದ್ದಾರೆ. ಇದು ನಮ್ಮ ಜಡೇಜಾ ಅವರ ಒಂದು ರೆಕಾರ್ಡು IPLಲ್ಲಿ ಮತ್ತು ಇಂಟರ್ನ್ಯಾಷನಲ್ಲಿ. ಅಷ್ಟೇ ಅಲ್ಲದೆ ಇವರು ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ನಮ್ಮ ಚೆನ್ನೈಗೆ 1 ಇಯರ್ ಇವರು ಕ್ಯಾಪ್ಟನ್ ಕೂಡ ಮಾಡಿದ್ರು. ಇವರು ಫೀಲ್ಡಿಂಗ್ ಬಗ್ಗೆ ಬಂದರೆ ಯಾವನು ಮಾತೇ ಆಡುವಂಗಿಲ್ಲ ಗುರು. ಇಂಡಿಯಾದಲ್ಲಿ ಒಂದು ಸ್ಟ್ಯಾಂಡರ್ಡ್ ಒಂದು ಫೀಲ್ಡಿಂಗ್ಗೆ ಸೆಟ್ ಮಾಡಿದವ್ರು ಯಾರಪ್ಪ ಅಂದರೆ ನಮ್ಮ ರವೀಂದ್ರ ಜಡೇಜಾ. ಯಾರೆಲ್ಲ ಬೆಸ್ಟು ಫೀಲ್ಡರ್ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ, ಅದರಲ್ಲಿ ಇವರು ಕೂಡ ಒಂದು ಟಾಪ್ 5 ಫೀಲ್ಡರ್ಸಲ್ಲಿ ಇವರು ನಿಂತ್ಕೋತಾರೆ. ಯಾಕಂದರೆ ಫೀಲ್ಡಿಂಗಲ್ಲಿ ರವೀಂದ್ರ ಜಡೇಜಾ ಅದರ ಕ್ಯಾಚ್ ಹೋಯ್ತಪ್ಪ ಅಂದರೆ ಮಿಸ್ ಆಗೋ ಚಾನ್ಸೇ ಇಲ್ಲ ಗುರು. ಆ ಥರ ಇವರು ಒಂದು ಫೀಲ್ಡಿಂಗ್ನ ನಮ್ಮ ಹತ್ರ ಇಟ್ಟಿದ್ದಾರೆ. ಸೊ ಬೌಲಿಂಗಲ್ಲಿ ಇವರು ಎಷ್ಟು ಸಖತ್ತಾಗಿ ಮಾಡ್ತಾರೆ. ಅವರು ಒಂದು ನಿಮಿಷದಲ್ಲಿ 6 ಬಾಲ್ನ ಬಿಸಾಕ್ಬಿಡ್ತಾರೆ. ಬ್ಯಾಟ್ಸ್ಮನ್ಗೆ ಟೈಮೇ ಕೊಡೋಲ್ಲ, ಆ ಥರ ಬೌಲಿಂಗ್ ಮಾಡ್ತಾರೆ. ಅದೆಲ್ಲ ನಾನು ನೋಡಿದ್ದೀನಿ, ನೀವು ನೋಡಿದ್ದೀರಾ, ಎಲ್ಲರೂ ನೋಡಿದ್ದೀರಾ. ಇನ್ನು ಬ್ಯಾಟಿಂಗ್ ಅಂತ ಬಂದರೆ 6ನ ಕೊಡೋವಂಥ ಎಬಿಲಿಟಿ ನಮ್ಮ ಸರ್ ಜಡೇಜಾ ಹತ್ರ ಇದೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಧೋನಿ ಮತ್ತು ಜಡೇಜಾ ಇಬ್ಬರು ನಿಂತ್ಕೊಂಡ್ರೆ ಅಸಾಧ್ಯವಾಗಿರೋದನ್ನು ಸಾಧ್ಯ ಮಾಡಿ ತೋರಿಸ್ಬಿಡುವಂಥ ಪೇರ್ ಇದು. ಸೊ ಇದು ನಮ್ಮ ಜಡೇಜಾ ಅವರ ಒಂದು ಕ್ರಿಕೆಟ್ ಜರ್ನಿ ಆಗಿತ್ತು. ಇವತ್ತು ಅವರು ಏನು ಹುಟ್ಟುಹೋದ ಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೋ ಅದ ಒಂದು ವಿಶೇಷದ ಜೊತೆಗೆ ಅವರು ಮಾಡಿರೋಂಥ ರೆಕಾರ್ಡ್ನ ನಿಮ್ಮ ಮುಂದೆ ತಂದುಕೊಟ್ಟಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಕ್ರಿಕೆಟ್ನ ಮಾಹಿತಿ ಒಂದು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ ಅಂತ ಹೇಳ್ತಾ, ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ.